ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಯಾಕೆಂದರೆ ಅಲ್ಲಿಗೆ ರೀಚ್ ಆಗಬೇಕಿನ್ನೂ ಕೂಡ ಕೆಲವೇ ಹೊತ್ತಲ್ಲಿ ನಿಗಮ್ಬೋಧ್ ಘಾಟ್ ತಲುಪಲಿದೆ ಪಾರ್ಥಿವ ಶರೀರ. 11 ಕಿಲೋಮೀಟರ್ ಮೆರವಣಿಗೆ ಅದು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯುತ್ತೆ ಅಂತ್ಯಕ್ರಿಯೆ. ಇದಕ್ಕೋಸ್ಕರ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಿಗಮ್ಬೋಧ್ ಘಾಟ್ನಲ್ಲಿ ಮಾಡಿಕೊಳ್ಳಲಾಗಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಇವರೆಲ್ಲರೂ ಕೂಡ ಕಾಂಗ್ರೆಸ್ ನಾಯಕರು ಸೇರಿದಂತೆ ಸೇನಾ ಮುಖ್ಯಸ್ಥರೆಲ್ಲರೂ ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೇನಾ ಮುಖ್ಯಸ್ಥರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸೊ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇರತಕ್ಕಂಥದ್ದು AICC ಕಚೇರಿಯಿಂದ ಹೊರಟಂತಹ ಈ ಅಂತಿಮ ಯಾತ್ರೆ 11 ಕಿಲೋಮೀಟರ್ಗಳ ತನಕ ಸಾಗಬೇಕು. ಇನ್ನೇನು ಹತ್ತತ್ರ ಬಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡಿತಾ ಹೋಗೋಣ. ಶಬೀರ್, ಈಗ 11 ಕಿಲೋಮೀಟರ್ ಪೈಕಿ ಎಷ್ಟು ದೂರ ಕ್ರಮಿಸಿದ್ದಾರೆ? ನಿಗಮ್ಬೋಧ್ ಘಾಟ್ಗೆ ರೀಚ್ ಆಗೋದಕ್ಕಿನ್ನೂ ಎಷ್ಟು ಸಮಯ ಬೇಕಾಗಬಹುದು ಅಂತ? ಅರವಿಂದ್, ಇನ್ನೊಂದು 4 ರಿಂದ 5 ಕಿಲೋಮೀಟರ್ ದೂರದಲ್ಲಿ ಅಂತಿಮ ಯಾತ್ರೆ ನಡೀತಾ ಇರುವಂತದ್ದು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಿಗಮ್ಬೋಧ್ ಘಾಟನ ತಲುಪುವಂತಹ ನಿರೀಕ್ಷೆಯನ್ನ ಕೂಡ ನಾವು ಮಾಡಬಹುದು. ನೀವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಬಹುತೇಕ ಮೇನ್ ರೋಡ್ ನಲ್ಲಿ ಇರುವಂತದ್ದು ರಾಜ್ಘಾಟ್ನ ಹತ್ತಿರದಲ್ಲಿ ಈಗ ಅಂತಿಮ ಯಾತ್ರೆ ನಡೀತಾ ಇರುವಂತದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿಂದ ನಿಗಮ್ಬೋಧ್ ಘಾಟ್ಗೆ ಅಂತಿಮ ಡೈವರ್ಷನ್ ಅನ್ನ ಕೂಡ ತೆಗೆದುಕೊಳ್ತಾ ಇರುವಂತದ್ದು. ಬಹುತೇಕ ಇನ್ನೊಂದು 3 ರಿಂದ 4 ಕಿಲೋಮೀಟರ್ ದೂರ ಉಳ್ಕೊಂಡಿರುವಂತದ್ದು. ಇನ್ನೊಂದು 10 ನಿಮಿಷದಲ್ಲಿ ಈ ಒಂದು ಯಾತ್ರೆ ಡೆಸ್ಟಿನೇಷನ್ ಅನ್ನ ತಲುಪುವಂತ ಸಾಧ್ಯತೆಗಳಿದಾವೆ. ಇದಾದ ಬಳಿಕ ಅಂತ್ಯಕ್ರಿಯೆಯ ಪ್ರಕ್ರಿಯೆಗಳು ಕೂಡ ಶುರುವಾಗುತ್ತೆ. ಅರವಿಂದ್, ಇನ್ನು ಅಲ್ಲಿ ನಿಗಮ್ಬೋಧ್ ಘಾಟ್ನಲ್ಲಿ ತಯಾರಿಗಳು ಹೇಗಾಗಿದೆ ಶಬೀರ್? ಈಗ ಅಗತ್ಯವಾಗಿ ಎಲ್ಲಾ ತಯಾರಿಗಳನ್ನ ಕೂಡ ಮಾಡ್ಕೊಳ್ಳಾಗಿರುವಂತದ್ದು. ಸಕಲ ಸರ್ಕಾರಿ ಗೌರವಗಳನ್ನ ಕೊಡ್ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ರಕ್ಷಣಾ ಇಲಾಖೆಯ ನೇತೃತ್ವದಲ್ಲಿ ಎಲ್ಲಾ ತಯಾರಿಗಳನ್ನ ಕೂಡ ಮಾಡ್ಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರದಿಂದ ಅವರಿಗೆ ಸರ್ಕಾರಿ ಗೌರವಗಳನ್ನ ನೀಡೋ ಮೂಲಕ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಮೊದಲು ಸರ್ಕಾರಿ ಗೌರವಗಳನ್ನ ನೀಡಲಾಗುತ್ತೆ. ಅದಾದ ಬಳಿಕ ಧಾರ್ಮಿಕ ವಿಧಿವಿಧಾನಗಳು ಕೂಡ ನಡೆಯುತ್ತೆ. ಅದಾದ ನಂತರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಹೀಗಾಗಿ ಎಲ್ಲಾ ಗಣ್ಯರು ಕೂಡ ಬಹುತೇಕ ಏನು ನಿಗಮ್ಬೋಧ್ ಘಾಟನ ತಲುಪಿರುವಂತದ್ದು. ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕೇಂದ್ರ ಸರ್ಕಾರದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿಗಳಿದಾವೆ. ಕೇಂದ್ರ ಸಂಪುಟ ಸಹೋದ್ಯೋಗಿಗಳು ಕೂಡ ಅಲ್ಲಿರ್ತಾರೆ. ಎಲ್ಲರ ಸಮ್ಮುಖದಲ್ಲಿ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಶಬೀರ್. ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ.